ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಅಕ್ಕ ಬರ್ತ್ಡೇ ಮತ್ತು ನನ್ನ ಪುಟ್ಟು ಬೇಬಿದು 5 ಮಂತ್ಸ್ ಕಂಪ್ಲೀಟಾಗಿ 6 ಮಂತ್ಗೆ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು ಸೆಲೆಬ್ರೇಷನ್ ಕೂಡ ಮಾಡಬೇಕಾಗಿತ್ತು ಅಂತ ನಮ್ಮ ಅಕ್ಕ ಇವತ್ತು ನಮ್ಮ ಅಕ್ಕ ಮನೆಯಲ್ಲೇ ಇವತ್ತು ನಮ್ಮ ಅಕ್ಕದು ವಿಶೇಷವಾಗಿ ಬರ್ತ್ಡೇ ಕೂಡ. ಬಟ್ ಅದಕ್ಕೋಸ್ಕರ ಇವತ್ತು ನಾನು ಒಂದು ಸ್ಮಾಲಾಗಿ ಹೋಗಿ ಸರ್ಪ್ರೈಸ್ ಕೊಡೋಣ, ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಬಟ್ ನಾನು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮನೆಯಲ್ಲಿ ಫುಡ್ಡೆಲ್ಲ ಮಾಡಿ ಮತ್ತು ನಮ್ಮ ಅವಾಗೆಲ್ಲ ಊಟ ಮಾಡಿಕೊಟ್ಬಿಟ್ಟು ಮತ್ತು ನಾನು ನಮ್ಮ ಮನೆಯಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮತ್ತು ನಾನು ಸಿಕ್ಕಾಪಟ್ಟೆ ಸಾಕೊತಾ ಇದ್ದೀನಿ. ಇವತ್ತು ನಮ್ಮಮ್ಮ ನನಗೋಸ್ಕರ ಪರ್ಚೇಸ್ ಮಾಡಿಕೊಟ್ರು, ನನಗೂ ನಮ್ಮ ಅಕ್ಕಗೂ ಒಂದೇ ಸೇಮ್ ಡ್ರೆಸ್ ತಗೊಂಬಂದು ಕೊಟ್ಟರು. ಬಟ್ ನಾನು ತೊಗೊಳೋಕ್ಕಿಂತ ನಮ್ಮಮ್ಮನೇ ಜಾಸ್ತಿ ಹೆಚ್ಚಾಗಿ ತೊಗೊಂಬಂದು ಕೊಡ್ತಾರೆ. ಬಟ್ ನನಗೆ ಅದೊಂದು ಖುಷಿ. ಬಟ್ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡ್ರೆಸ್ಸೇ ತೊಗೊಂಬಂದು ಕೊಡ್ತಾರೆ. ಬಟ್ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಬಟ್ ನಾನು ಇದು ಜಾಸ್ತಿ ಸಲ ಹಾಕ್ಕೊಂಡೇ ಇರಲಿಲ್ಲ. ಬಟ್ ಇವತ್ತು ನಾನು ಹಾಕ್ಕೊಂಡು ನಮ್ಮ ಅಕ್ಕನವ್ರ ಮನೆಗೆ ಹೋಗಿ ಡ್ರೆಸ್ಸು ತುಂಬ ಸಾಫ್ಟಾಗಿದೆ, ಸಖತ್ತಾಗಿದೆ. ಬಟ್ ತುಂಬ ಹೈಲೈಟ್ ಕಲರ್ ಕೂಡ ನನ್ನ ಫೇವ್ರೆಟ್ ಕಲರ್ ಕೂಡ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು, ಅಂದರೆ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಸ್ವಲ್ಪ ರೆಡಿಯಾಗಿ ಪುಟ್ಟನಿಗೂ ರೆಡಿ ಮಾಡಿಸ್ಕೊಂಡು ಬರೋದು ಒಂದು 5 ನಿಮಿಷ ಅಷ್ಟೇ ಇತ್ತು. ಅದಕ್ಕೋಸ್ಕರ ನಾವು ಅಂಗಡಿ ಹತ್ರ ಕುತ್ಕೊಂಡು ನಮ್ಮ ಪುಟಾಣಿ ORS ಕೇಳಿ. ಬಟ್ ನನಗೆ ಅದಿಷ್ಟ, ORSನಿಂದ ಸೋರಿಸ್ಬೇಕು ಅಂತ ಹೇಳಿದೆ. ಬಾಡಿಗೆ ಸ್ವಲ್ಪ ಬಟ್ ಅಂತಗೋಸ್ಕರ ಅಷ್ಟೇ ನಾನು ORS ತಗೊಳ್ತಾ ಇರ್ತೀನಿ. ಬಟ್ ಹೊರಗಡೆ ಹೋದೋಗೆಲ್ಲ ಬಟ್ ಏನಾದರೂ ಒಂದೊಂದು ತಗೊಬೇಕು ಅಂತ ಇಷ್ಟಪಡ್ತಾಳೆ. ಬಟ್ ನಾನು ಏನು ತಗೊಳಕ್ಕೆ ಹೋಗಲ್ಲ. ಜಂಕ್ ಫ್ರೂಟ್ಸ್ ಎಲ್ಲ ಅದೆಲ್ಲ ಯೂಸ್ ಮಾಡೋದಿಲ್ಲ, ಮನೆಯಲ್ಲೇ ಹೆಲ್ತಿಯಾಗಿ ಫ್ರೂಟ್ಸ್ ಮಾಡ್ಕೊತೀನಿ. ಹಾಗೆ ಫ್ರೂಟ್ಸಲ್ಲಿ ಏನಾದರೂ ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ ಆ ಥರ ಮಾಡಿ ಮನೆಯಲ್ಲೇ ನಮ್ಮ ಪುಟಾಣಿಗೆ ಕೊಡ್ತಾಯಿರ್ತೀನಿ. ಹಾಗೆ ನಮ್ಮ ಅಕ್ಕಗೆ ಸ್ವೀಟ್ ಏನಾದರೂ ತಗೊಂಡು ಮತ್ತು ನಮ್ಮ ಅಕ್ಕನವ್ರ ಮನೆಗೆ ರೀಚ್ ಆದೆ. ಥರ ರಿಯಾಕ್ಷನ್ಸ್ ಕೊಡ್ತಾರೆ ನೋಡೋಣ. ನಾನು ಹೊರ್ಗಡೆಗೆ ಬಂದರೆ ಬಟ್ ನಮ್ಮ ಅಕ್ಕ ಏನಾದರೂ ಕಾಲ್ ಮಾಡಿದ್ರೆ ಬಟ್ ನನಗೆ ಆ ಕಡೆ ಈ ಕಡೆ ಗಾಡಿ ಸೌಂಡ್ಗೆ ನಮ್ಮ ಅಕ್ಕ ಬಂದುಬಿಡುತ್ತೆ. ಬಟ್ ಎಲ್ಲಿದೆಯಾ ಅಂತ ಕೇಳ್ತಾಳೆ. ಬಟ್ ನಾನು ಹೊರ್ಗಡೆ ಇದ್ದೀನಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇರ್ತೀನಿ. ಇದು ಸರ್ಪ್ರೈಸಾಗಿ ಇರೋದ್ರಿಂದ. ಬಟ್ ನಮ್ಮ ಅಕ್ಕಗೆ ನಾನು ಕರೆಕ್ಟಾಗಿ ಏನು ಹೇಳೋದಕ್ಕೆ ಹೋಗಿಲ್ಲ. ಬಂದಿದ್ದ ತಕ್ಷಣ ನಮ್ಮ ಚಿಕ್ಕ ಪುಟಾಣಿ ರಿಯಾಕ್ಷನ್ಸ್ ನೋಡಿ. ಹಾಗೆ ನಮ್ಮ ಅಕ್ಕ ರೂಮಲ್ಲಿದ್ದರು. ರೂಮಿನಿಂದ ಬರೋಷ್ಟೊತ್ತಿಗೆ ಏನಿದು ಇಷ್ಟೊಂದು ಸರ್ಪ್ರೈಸಾಗಿ ಬಂದುಬಿಟ್ಟಿದೆ. ನಮ್ಮ ಚಿಕ್ಕ ಪುಟಾಣಿ ಕೂಡ ನೋಡ್ತಾಯಿದ್ಲು. ಬಟ್ ನಮ್ಮ ಅಕ್ಕಗೆ ತುಂಬ ಖುಷಿ ಆಗ್ಬಿಡ್ತು. ಹಾಗೆ ನಮ್ಮ ಚಿಕ್ಕ ಪುಟಾಣಿಗೂ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ನೀರು ಕುಡಿದು ಮಜ್ಜಿಗೆ ನಮ್ಮ ಪುಟಾಣಿನೆಲ್ಲ ಎತ್ಕೊಂಡು ಆಡಿಸ್ಕೊಂಡು ನನ್ನ ಮಗಳ ಜೊತೆ ನಮ್ಮ ಪುಟಾಣಿ ಕೂಡ ಆಡ್ಕೊಂಡಿದ್ಲು. ಬಟ್ ತುಂಬಾ ಖುಷಿಯಾಗಿಬಿಟ್ಟಿದ್ಲು. ನನ್ನ ಮಗಳು ಮಾತ್ರ ನನಗೆ ಪಾಪ ಬೇಕು ಅಂತ ಆಟವನ್ನೇ ಮಾಡ್ತಾಯಿದ್ಲು. ಬಟ್ ಇವತ್ತು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ನಮ್ಮ ಚಿಕ್ಕ ಪುಟ್ಟಣಿಗೆ ಸೆಲೆಬ್ರೇಷನ್ ಮಾಡೋಣ ಅಂತ ನಮ್ಮ ಅಕ್ಕನೇ ಹೇಳಿದ್ರು. ಬಟ್ ಇವತ್ತು ಸಿಂಪಲಾಗಿ ಏನಾದರೂ ಮಾಡೋಣ. ಬಟ್ ನಮ್ಮ ಅಕ್ಕ ಬರ್ತ್ಡೇ ದಿನವೇ ಇವತ್ತು 5 ಮಂತ್ಸ್ ಕಂಪ್ಲೀಟಾಗಿ 6 ಮಂತ್ಗೆ ಬಿದ್ದಿದೆ. ಅದಕ್ಕೆ ಇವತ್ತು ನಮ್ಮ ಅಕ್ಕನೂ ಕೇಕ್ ತಗೊಬಂದು ಕೇಕ್ ಕಟ್ ಮಾಡಿ ತುಂಬ ಖುಷಿಯಾಗ್ಬಿಡ್ತು. ಕೇಕೆಲ್ಲ ತಗೊಬಂದು ಕೇಕೆಲ್ಲ ಕಟ್ ಮಾಡಿ ಹಾಗೆ ನಮ್ಮ ಚಿಕ್ಕ ಪುಟಾಣಿಗೂ ಸೆಲೆಬ್ರೇಷನ್ ಮಾಡಿಸ್ಕೊಂಡು ಹಾಗೆ ನಾನು ಇವತ್ತು ಊಟ ಎಲ್ಲ ಮಾಡ್ಕೊಂಡು ಹೋಗಿರೋದ್ರಿಂದ ಏನು ಬೇಕಾಗಿಲ್ಲ ಅಂತ ಮಜ್ಜಿಗೆ ನೀರು ಕಾಫಿ ಎಲ್ಲ ಕುಡ್ದಿದ್ದಕ್ಕೆ ಸ್ವಲ್ಪ ಹೊಟ್ಟೆ ಕೂಡ ತುಂಬಿತ್ತು. ನಿನಗೇನು ಇಷ್ಟನೋ ಹೇಳು, ನಾನು ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಅಕ್ಕ ಕೇಳಿದ್ರು. ಬಟ್ ನನಗೇನು ಬೇಡ ಈಗ ಸದ್ಯಕ್ಕೆ, ಯಾಕಂದರೆ ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಹೊತ್ತೊಂದು 1 ಅವರ್ 2 ಅವರ್ಸ್ ಬೇಡ ಅಂತ ಹೇಳಿದ್ದೆ. ಏನಾದರೂ ಏನಾದರೂ ಒಂದು ಹೇಳು ಅಂತೇಳಿ ನಮ್ಮ ಅಕ್ಕ ಅದೇ ಆಟ ಮಾಡಿಬಿಟ್ಟಿದ್ಲು. ಇವತ್ತು ನನಗೆ ಸಿಂಪಲ್ಲಾಗಿ ಅಂದರೆ ಬೆಡ್ ರೋಸ್ಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಡು ಅಂತ ಹೇಳಿದ್ದೆ. ಬಟ್ ಚಿತ್ರಾನ್ನ ಮತ್ತು ಬೆಡ್ ರೋಸ್ಟ್ ಮಾಡಿಕೊಟ್ಟು ಬೆಡ್ ರೋಸ್ಟ್ ಮಾತ್ರ ಸೂಪರಾಗಿದೆ, ಸಖತ್ತಾಗಿದೆ. ತುಂಬ ಚೆನ್ನಾಗಿತ್ತು ಬೆಡ್ ರೋಸ್ಟು ಚಿತ್ರಾನ್ನ. ನಾನು ಅದನ್ನು ತಿನ್ಕೊಂಡು ಮತ್ತು ನಾನು ಪುಟಾಣಿ ತಿನ್ನಿಸ್ಕೊಂಡು ನಮ್ಮ ಪುಟಾಣಿ ನಾನು ನಮ್ಮ ಅಕ್ಕೆಲ್ಲ ಹೊರಗಡೆ ಹೋಗಿ ಬಂದ್ವಿ. ಬಟ್ ನನಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಕೂಡ, ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಂತ ಲೇಟ್ ಆಗಿಬಿಡುತ್ತೆ ಅಂತ ಇವತ್ತು ನಾನು ನಮ್ಮ ಅಕ್ಕಗೆಲ್ಲ ಬಾಯ್ ಮಾಡಿ ಮತ್ತು ವಿಶ್ ಮಾಡಿ ಹಾಗೆ ನಾನು ನಮ್ಮೂರಿಗೆ ಹೊರಟೆ. ನಮ್ಮೂರಿಗೆ ಬಂದು ನಾನು ನಮ್ಮ ಮನೆಯಲ್ಲಿ ಫುಡ್ ಮಾಡಬೇಕಾಯ್ತು. ಈವ್ನಿಂಗ್ ಆಗಿ ಇವತ್ತು ಚಿಕನ್ ತಗೊಬಂದಿದ್ದು, ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೆ. ಸಿಂಪಲ್ಲಾಗಿ ನಾನು ಸ್ಟೈಲೇ ನಾನು ಮಾಡ್ಕೊಂಡಿದ್ದು, ತುಂಬ ಸಖತ್ತಾಗಿದೆ, ಟೇಸ್ಟಾಗಿದೆ. ಬಟ್ ನಾನು ಈ ಥರ ಒಂದು ಸಲ ಟ್ರೈ ಮಾಡ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಇದನ್ನೇ ಟ್ರೈ ಮಾಡ್ಕೊಂಡಿದ್ದೆ. ಬಟ್ ಸಾಂಬಾರು ಮಾತ್ರ ಸೂಪರಾಗಿತ್ತು. ಅದಕ್ಕೆ ಅನ್ನ ಮತ್ತು ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೆ. ಯಾಕಂದರೆ ಇದಕ್ಕೆ ಸ್ವಲ್ಪ ಆಮ್ಲೆಟ್ ಮಾಡ್ಕೊಂಡಿದ್ದೆ, ತುಂಬ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ನನಗಂತ ಇವತ್ತು 2 ಆಮ್ಲೆಟ್ ಹಾಕ್ಕೊಂಡು ಮತ್ತು ಊಟ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.